ಈಗ ನೀವು ದಿನಾಂಕ ಪ್ರಕಟಿಸಿದ ಮೇಲೆ ಸಿದ್ದರಾಮಯ್ಯ ನವೆಂಬರ್ 16 ನಂತರ ಇರಲ್ಲ ಅಂತ ನೀವು ಹೇಳಿದ ಮೇಲೆ ಈಗ ಕೆಲವು ಸಚಿವರುಗಳು ಪೂರ್ಣಾವಧಿ ಮಾಡ್ತಾರೆ, ರೆಕಾರ್ಡ್ ಬ್ರೇಕ್ ಆಗುತ್ತೆ, ದೇವರಗರ್ಸ್ ಅವರು ಈ ಥರ ಮಾತುಗಳು. ಡಿ ಕೆ ಶಿವಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ? ನೀವು ನೆನ್ನೆ ಕೇಳಿದ್ರಲ್ಲ 5 ವರ್ಷ ಅವರೇ CM ಇರ್ತಾರೆ ಅಂತ. ಸೈಲೆಂಟಾಗಿ ಹೊರಟೋದ್ರ ಮನುಷ್ಯ ವಿಧಾನಸಭೆಯಲ್ಲಿ ಹೇಳೋದಲ್ಲ, ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೊತೀನಿ ಅಂತ. ಡಿ ಕೆ ಶಿವಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು. ಆ ಕಲೆನೇ ಅವ್ರಿಗೆ ಕರಗತ ಬಂದುಬಿಟ್ಟಿದೆ. ಅದರಿಂದ ಡಿ ಕೆ ಶಿವಕುಮಾರ್ ಸಮಯ ಕಾದು ಒದ್ದು ಕಿತ್ಕೊತಾರೆ. ಅವಾಗ ಕಾಂಗ್ರೆಸ್ಸು ನೆಲ ಕಚ್ಚುತ್ತೈತೆ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕೂಡ ಚರ್ಚೆ ಆಗ್ತಿದೆ ಸರ್, ಇದೇನಾದ್ರು ಎಫೆಕ್ಟ್ ಆಗುತ್ತೆ? ಅದು ಅವ್ರ ಪಾರ್ಟಿ ವಿಚಾರ, ಅವ್ರು ಏನಾನ ಮಾಡ್ಕೊಂಡ್ಲಿ. ಇದು ಸರ್ಕಾರ ಆದರೆ ಜನಗಳಿಗೆ ಸಂಬಂಧಪಟ್ಟಿದ್ದು. ಅವ್ರ ಪಾರ್ಟಿಯವ್ರದ್ದು ಏನು, ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು. ಈಗ CM ಬದಲಾವಣೆ ವಿಚಾರ ಪದೇ ಪದೇ ಚರ್ಚೆ ಆದರೆ ಸಚಿವರುಗಳು ಅದ್ರಲ್ಲಿ ತೊಡಗಿದ್ರೆ ಸರ್ಕಾರ ಎಲ್ಲ ಒಂದು ಕಡೆ ಸರ್ಕಾರ ಎಲ್ಲಿದೆ? ಸರ್ಕಾರ ಪಾಪರ ಔಟಿದೆ. ಪ್ರತಿ ದಿನಾನು CM ಇರ್ತಾರೋ ಹೋಗ್ತಾರೋ ಇದು 1 ವರ್ಷದಿಂದ ನಡೀತಾ ಇದೆ, ಇವತ್ತಿಂದ ಅಲ್ಲ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೆ, ನವಂಬರ್ ಈಸ್ ಅ ಡೆಡ್ ಲೈನ್. ನವಂಬರ್ ಒಳಗಡೆ ನಾನು ಹೇಳಿದ್ನಲ್ಲ 15-16 ಒಳಗಡೆ 100% ಟ್ರಾನ್ಸ್ಫರ್ ಆಗೋದು ನಿಜ. ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರಿಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ. ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಫೈರ್ ಇಂಜನ್ಗಳು ಎಲ್ಲೆಲ್ಲವೋ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ. ಪ್ರಳಯ ಅಂತೂ ಹಾಗೆ ಆಗ್ತೈತೆ. ವಾಲ್ಕೇನ್ ಅವತ್ತು ಸಿಡಿದು ಹೇಳ್ತೈತೆ. ಅದರಿಂದ ಆ ಸಂದರ್ಭದಲ್ಲಿ ನಿಮಗೆ ಫೈರ್ ಇಂಜನ್ ಅವಶ್ಯಕತೆ ಇರ್ತದೆ. ಎಲ್ಲ ಇವಾಗೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈರ್ ಇಂಜನ್.